ನಮಸ್ಕಾರ ವೀಕ್ಷಕರು, ನೀವು ನೋಡ್ತೀರಾ ವಿಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ನೋಡಿದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ವೀಕ್ಷಕರೇ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ವೀಕ್ಷಕರೇ. ಎಲ್ಲ ಮೂಮೆಂಟ್ಸ್ಗಳು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೂ ಯಾರೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ ಅದ್ರ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ. ಯಾರು ಫ್ರೆಂಡ್ಸ್ ಬಂದಿಲ್ಲ ಅದ್ರ ಬಗ್ಗೆನೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೂ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ, ಯಾರು ಟಾಪಲ್ಲಿದ್ದಾರೆ ಯಾರು ಬಾಟಮಲ್ಲಿದ್ದಾರೆ ಅಂತ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವೀಕ್ಷಕ, ಮೊದಲನೇದಾಗಿ ನಿಮ್ಗೆ ಗೊತ್ತಿರ್ಬೋದು, ಹೋದ ವರ್ಷ ಸಹ ಇದೇ ರೀತಿಯಾಗಿ ಫ್ಯಾನ್ಸ್ಗಳನ್ನ ಮನೆ ಒಳಗಡೆ ಕಳಿಸಿದ್ರು. ಸೊ ಅಲ್ಲಿ ಅಂತೂ ತುಂಬ ಸಪೋರ್ಟ್ ಸಿಗ್ತಾ ಇತ್ತು. ಮನೆಯವರ ಕಂಟೆಸ್ಟೆಂಟ್ಗೆಲ್ಲ ಅವ್ರ ಕಡೆಯಿಂದ, ಅವ್ರ ಫ್ಯಾನ್ಸ್ ಕಡೆಯಿಂದ ತುಂಬ ಸಪೋರ್ಟ್ ಸಿಗ್ತಾ ಇತ್ತು. ಸೊ ಅದೇ ರೀತಿಯಾಗಿ ಈ ವರ್ಷವೂ ಸಹ ಅವರ ಫ್ಯಾನ್ಸ್ಗಳನ್ನ ಕರೆಸಿದ್ದಾರೆ ಅಂತ ಹೇಳ್ಬೋದು. ಸೊ ಟಾಪ್ 6 ಯಾರಿದ್ದಾರೆ, ಟಾಪ್ 7 ಯಾರಿದ್ದಾರೆ ಅವ್ರಿಗೆಲ್ಲ ಈ ಥರ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಇಲ್ಲಿ ನೋಡ್ತಿರ್ಬೋದು ತುಂಬ ಜನ ಫ್ಯಾನ್ಸ್ಗಳೆಲ್ಲ ಬಂದಿದ್ದಾರೆ ವೀಕ್ಷಕರೇ. ಸೊ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಮೊದಲನೇದಾಗಿ ಬರೋದು ಯಾರಪ್ಪ ಅಂದರೆ ಅದು ಧ್ರುವಂತ್ ಅವರು ವೀಕ್ಷಕರೇ. ಧ್ರುವಂತ್ ಅವರು ಅವರ ಫ್ಯಾನ್ಸ್ ಹತ್ರ ಬಂದ್ಬಿಟ್ಟು ತುಂಬ ಕಣ್ಣೀರು ಹಾಕ್ತಾರೆ ವೀಕ್ಷಕರೇ. ಕಣ್ಣೀರು ಹಾಕಿದ ನಂತರ ಏನಪ್ಪ ಹೇಳ್ತಾರೆ ಅಂದರೆ, ನನ್ನ ವ್ಯಕ್ತಿತ್ವದ ಮೇಲೆ ಕ್ವಶನ್ ಬಂದಾಗ ನಾನು ಅಷ್ಟು ಜನನು ಅಟ್ಟಾಡ್ಸಿದ್ದೀನಿ, ಅವ್ರ ಜೊತೆ ಆಟ ಆಡಿದ್ದೀನಿ ನಾನು ಅಂತ ಕಣ್ಣೀರು ಹಾಕೊಂಡು ಹೇಳ್ತಾರೆ ವೀಕ್ಷಕರೇ. ಅದನಂತರ ಬರೋದು ಯಾರಪ್ಪ ಅಂದರೆ ಅದು ಕಾವ್ಯ ಅವರು ವೀಕ್ಷಕರೇ. ಕಾವ್ಯ ಅವರು ಬಂದು ಏನಪ್ಪ ಹೇಳ್ತಾರೆ ಅಂದರೆ, ನೀವೆಲ್ಲ ಚೇರ್ ಮಾಡ್ತಾ ಇದ್ದೀರಲ್ಲ, ಇದಕ್ಕೋಸ್ಕರನೇ ನಾನು ಬಿಗ್ ಬಾಸ್ ಒಳಗಡೆ ಬಂದಿದ್ದು ಅಂತ ತುಂಬ ಖುಷಿಯಿಂದ ಹೇಳ್ತಾರೆ ವೀಕ್ಷಕರೇ ಅವರ ಫ್ಯಾನ್ಸ್ ಹತ್ರ. ಅವ್ರ ಫ್ಯಾನ್ಸ್ ಅಂತ ತುಂಬ ಕೆಚ್ತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಧ್ರುವಂತ್ ಅವರು ಬಂದಾಗ ಜೈ ಮಹಾಕಾಳ್ ಅನ್ನೋ ಒಂದು ಪೋಸ್ಟರು ಸಹ ತಂದಿರ್ತಾರೆ ವೀಕ್ಷಕರೇ. ನೀವಲ್ಲಿ ಗಮನಿಸಿರ್ಬೋದು ಮೊದಲನೇ ಫೋಟೋದಲ್ಲಿ. ಸೊ ಅದೇ ರೀತಿಯಾಗಿ ಎಲ್ಲ ಫ್ಯಾನ್ಸ್ಗಳು ಬರ್ತಾ ಇರ್ತಾರೆ. ಸೊ ಇವಾಗ ಬರೀ ತೋರಿಸಿರೋದು 4 ಜನ ಕಂಟೆಸ್ಟೆಂಟ್ಸ್ಗಳ ಫ್ಯಾನ್ಸ್ಗಳು. ಅದು ರಕ್ಷಿತಾ, ಧ್ರುವಂತ್ ಹಾಗೂ ಧನುಷ್, ಕಾವ್ಯ. ಸೊ ಈ 4 ಜನದ ಮಾತ್ರ ತೋರಿಸಿರೋದು. ಇನ್ನೂ 3 ಜನ ಬಾಕಿ ಇದೆ. ಅದು ಅಶ್ವಿನಿ, ಗಿಲ್ಲಿ ಹಾಗೂ ರಘು ವೀಕ್ಷಕರೇ. ಸೊ ಅವ್ರು 3 ಜನಂದು ನಾಳೆ ಎಪಿಸೋಡ್ ತೋರಿಸ್ಬೋದು ಅಂತ ನನ್ನ ಪ್ರಕಾರ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬರೋದು ಯಾರಪ್ಪ ಅಂದರೆ ಧನುಷ್ ಅವರು. ಸೊ ಧನುಷ್ ಅವ್ರು ಬಂದು ಏನಪ್ಪ ಹೇಳ್ತಾರೆ, ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ ಅಂತ ಹೇಳ್ಬೋದು. ಅದು ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಧನುಷ್ ಅವರು ಹೇಳ್ತಾರೆ, ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಕ್ ಹೋಗಲ್ಲ. ಅವ್ರವ್ರು ಬೆಳಿಬೇಕು ಅಂದರೆ ಅವರೇ ಕಷ್ಟಪಡಬೇಕು ಅಂತ ಹೇಳ್ತಾರೆ. ಇದಂತೂ ಒಳ್ಳೆ ಮಾತಂತ ನನ್ನ ಪ್ರಕಾರ ಅನಿಸುತ್ತೆ ವೀಕ್ಷಕರೇ. ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಯಾರಿಗೆಲ್ಲ ಧನುಷ್ ಅಂದರೆ ಇಷ್ಟ, ದಯವಿಟ್ಟು ಒಂದು ರೆಡ್ ಹಾರ್ಟ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಅದರ ನಂತರ ಇನ್ನೊಂದು ಸಹ ಹೇಳ್ತಾರೆ, ನಿಮ್ಗೆಲ್ಲರಿಗೂ ನಾನು ಫ್ಯಾನ್ ಆದೆ, ನೀವೆಲ್ಲರೂ ನನಗೆ ಸ್ಟಾರ್ ಆದ್ರಿ ಅಂತ ಹೇಳ್ತಾರೆ. ಒಳ್ಳೆ ಮಾತನ್ನ ಹೇಳಿದ್ರು ಅಂತ ಅನ್ಕೋತೀನಿ ವೀಕ್ಷಕರೇ. ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ಬರೋದು ಯಾರಪ್ಪ ಅಂದರೆ ಅದು ಗಿಲ್ಲಿ ಹಾಗೂ ಅಶ್ವಿನಿ ಹಾಗೂ ರಕ್ಷಿತಾ ಹಾಗೂ ರಘು ಅವರು. ಸೊ ಇವರು 4 ಜನರ ಫ್ಯಾನ್ಸ್ಗಳು ಬರಬೇಕು ವೀಕ್ಷಕರೇ. ಸೊ ಅವ್ರದ್ದು ಇನ್ನೂ ಕ್ಲಿಯಾರಿಟಿಯಾಗಿ ತೋರಿಸಿಲ್ಲ. ಇವತ್ತಿನ ಎಪಿಸೋಡಲ್ಲಿ 4 ಜನದ್ದು ಮಾಡ್ಬೋದು. ಯಾಕಂದರೆ ನಾಳೆ ಏನಿದೆ, ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರು ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಹೋಗ್ತಾ ಇದ್ದಾರೆ. ನಾನು ನಿಮಗೆ ಇವತ್ತೇ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಯಾಕಂದರೆ ಇವತ್ತೇ ಎಲಿಮಿನೇಷನ್ ಆಗೋದೇ, ಮನೆಯಿಂದ ಹೊರಗಡೆ ಹೋಗೋದು ವೀಕ್ಷಕರೇ. ಸೊ ಆದ್ದರಿಂದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ದೀರಿ. ಯಾರು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಹೋಗ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತೇ ತಿಳಿಸ್ಕೊಡೋಕ್ಕಾದ್ರೆ ತಿಳಿಸ್ಕೊಡ್ತೀನಿ, ನಾನು ನಾಳೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಒಂಚೂರು ಸ್ಕಿಪ್ ಮಾಡಬೇಡಿ ವೀಕ್ಷಕರೇ. ಸೊ ನೆಕ್ಸ್ಟ್ ವಿಷಯ ಬರೋದೇನಪ್ಪ ಅಂದರೆ ಅದು ವೋಟಿಂಗ್ ರಿಸಲ್ಟ್ ವೀಕ್ಷಕರೇ. ಯಾರು ಕೊನೆ ಸ್ಥಾನದಲ್ಲಿರೋದು, ಯಾರು ಟಾಪಲ್ಲಿದ್ದಾರೆ, ತುಂಬ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಅದು ವೋಟಿಂಗ್ ರಿಸಲ್ಟಲ್ಲಿ ವೀಕ್ಷಕರೇ. ಸೊ ವೀಕ್ಷಕರೇ, ನಾನು ನಿಮಗೆ ಎಷ್ಟು ವೋಟ್ಗಳು ಸಿಕ್ಕಿದೆ ಅಂತ ತಿಳಿಸ್ಕೊಳಕ್ಕಾಗಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ. ಅದರ ನಂತರ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಎಷ್ಟು ವೋಟ್ಗಳು ಸಿಕ್ಕಿದೆ ಅಂತ. ಬಟ್ ಈಗ ಸ್ಥಾನಗಳನ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇನ್ನು ಕೊನೆ ಸ್ಥಾನದಲ್ಲಿ ಬರೋಣ. ಸೊ ಇವತ್ತು 7 ಜನ ನಾಮಿನೇಟ್ ಆಗಿಲ್ಲ, ಬರೀ 6 ಜನ ನಾಮಿನೇಟ್ ಆಗಿದ್ದು. ಸೊ ಅದೇ ರೀತಿಯಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಯಾರಿಗೆ ಎಷ್ಟು ವೋಟ್ಗಳು ಸಿಕ್ಕಿದೆ ಅಂತ. ಸೊ ಅದೇ ರೀತಿಯಾಗಿ ಅಷ್ಟೇ ವೋಟ್ಗಳು ಸಿಕ್ಕಿದೆ. ಸ್ವಲ್ಪ ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಏನಪ್ಪ ಆಗಿದೆ ಅದ್ರ ಬದಲಾವಣೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಸೊ ಕೊನೆಯ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದರೆ ಅದು ಧ್ರುವಂತ್ ಅವರು ವೀಕ್ಷಕರೇ. ಸೊ ಧ್ರುವಂತ್ ಅವ್ರಿಗೆ ಎಷ್ಟು ವೋಟ್ಗಳು ಸಿಕ್ಕಿದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಇನ್ನು 5ನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದರೆ ಅದು ಕಾವ್ಯ ಅವರು ವೀಕ್ಷಕರೇ. ಕಾವ್ಯ ಅವ್ರಿಗೆ ಜಾಸ್ತಿ ಸಪೋರ್ಟ್ ಸಿಗ್ತಾಯಿಲ್ಲ. ಯಾರೆಲ್ಲ ಕಾವ್ಯ ಫ್ರೆಂಡ್ಸ್ ಇದ್ದೀರಾ ಬೇಗನೆ ಹೋಗಿ ವೋಟ್ ಮಾಡಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ಇನ್ನು 4ನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದರೆ ಅದು ಅಶ್ವಿನಿ ಅವರು ವೀಕ್ಷಕರೇ. ಸೊ ಅಶ್ವಿನಿ ಅವರು ಸಹ ಜಾಸ್ತಿ ಸಪೋರ್ಟ್ ಸಿಗ್ತಾ ಇಲ್ಲ. ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಎಲ್ಲರೂ ಇದ್ದರು, ಬಟ್ ಅವ್ರಿಗೆ ಜಾಸ್ತಿ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಅಪ್ಡೇಟ್ಸ್ ಬಂದಿದೆ. ನೋಡೋಣ ಎಷ್ಟು ಸಿಗುತ್ತೆ. ಮಿಡ್ ವೀಕ್ ಎಲಿಮಿನೇಷನ್ ಯಾರು ಬಾಟಮಲ್ಲಿ ಇರ್ತಾರೆ ಅವರು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ವೀಕ್ಷಕರೇ. ಅದರ ನಂತರ ಮನೆ ಇನ್ವಾಲ್ವ್ಮೆಂಟ್ ಏನಿದೆ ಅದ್ರ ಬಗ್ಗೆ ಸಹ ಗಮನಿಸ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ತಾರೆ ವೀಕ್ಷಕರೇ. ನಿಮಗೆ ತಿಳ್ಕೊಬೇಕಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಇವತ್ತಿಲ್ಲ ನಾಳೆ ನಿಮಗೆ ಅಪ್ಡೇಟ್ ಸಿಗುತ್ತೆ ವೀಕ್ಷಕರೇ. ಸೊ ಇವತ್ತೇನಾದ್ರು ಎಲಿಮಿನೇಟ್ ಆದರೆ ನಿಮಗೆ ನಾಳೆ ಎಪಿಸೋಡಲ್ಲಿ ತೋರಿಸ್ತಾರೆ. ನಾನು ನಿಮಗೆ ಇವತ್ತೇ ತಿಳಿಸ್ಕೊಡ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಇವತ್ತೇನಾದ್ರು ಎಲಿಮಿನೇಟ್ ಆದರೆ ಅಪ್ಡೇಟ್ ಸಿಕ್ಕಿದ್ರೆ ನಿಮಗೆ ಪಕ್ಕ ತಿಳಿಸ್ಕೊಡ್ತೀನಿ. ಸೊ ವೀಕ್ಷಕರು, ಇನ್ನು 4ನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅದು ಅಶ್ವಿನಿ ಅವರು. ಸೊ ಇವ್ರಿಗೂ ಸಹ ಜಾಸ್ತಿ ಸಪೋರ್ಟ್ ಸಿಗ್ತಾ ಇಲ್ಲ. ಇನ್ನು 3ನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅದು ರಘು ಅವರು ವೀಕ್ಷಕರೇ. ಇವ್ರಿಗಂತೂ ಒಳ್ಳೆ ಸಪೋರ್ಟ್ ಸಿಗ್ತದೆ ಅಂತ ಹೇಳ್ಬೋದು ವೀಕ್ಷಕರೇ. ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೀವೆಲ್ಲ ಯಾರಿಗೆಲ್ಲ ಓಟ್ಗೆ ಹಾಕಿದ್ದೀರಾ ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ ವೀಕ್ಷಕರೇ. ಇನ್ನು 2ನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ಅದು ರಕ್ಷಿತಾ ಅವರು. ರಕ್ಷಿತಾ ಹಾಗೂ ಗಿಲ್ಲಿ ಅವ್ರನ್ನ ಯಾರು ತಡೆಯೋಕ್ಕೆ ಹೋಗ್ತಲ್ಲ ವೀಕ್ಷಕರೇ.
ವೀಕ್ಷಕರೇ, ಯಾರು ಅವ್ರನ್ನ ಬೀಟ್ ಮಾಡೋಕ್ಕೂ ಆಗ್ತಿಲ್ಲ ವೀಕ್ಷಕರೇ. ಸೊ ಎರಡನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ರಕ್ಷಿತ್ ಅವರು ವೀಕ್ಷಕರೇ. ಇನ್ನು ಮೊದಲನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಗಿಲ್ಲಿ ಅವರು. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಮೊದಲನೇ ಸ್ಥಾನದಲ್ಲಿ ಬಿಟ್ಟು ಅವರು ಎಲ್ಲೂ ಹೋಗಲ್ಲ ಅಂತ. ಸೊ ಅವರು ಟಾಪಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಲೈಕ್ ಈ ಸೀಸನ್ ಫಸ್ಟಿಂದ ಬಾಟಮ್ ಲೈಕ್ ಈ ಎಂಡಿನ ಕಂಟನು ಫೈನಾಲೆ ಕಂಟನು ಅವರು ಟಾಪಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ವರ್ಷ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನನ್ನ ಪ್ರಕಾರ ಅನಿಸುತ್ತೆ ವೀಕ್ಷಕರೇ. ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ನೀವೆಲ್ಲ ಗಿಲ್ಲಿ ಫ್ಯಾನ್ಸ್ ಆಗಿದ್ದರೆ ಬ್ಲೂ ಹಾರ್ಟ್ನ ಕಮೆಂಟ್ ಮಾಡಿ. ಸೊ ನೋಡೋಣ ಎಷ್ಟು ಕಮೆಂಟ್ಸ್ ಮಾಡ್ತೀರಾ ಅಂತ. ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ವೀಕ್ಷಕರೇ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಸೊ ಎಲಿಮಿನೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ.